ಎಲ್ರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರ ಅಂತ ಅನ್ಕೊಳತ್ತೀನಿ ನೋಡ್ರಿ. ನಾನು ಆರಾಮದೇನಿ ರೀ. ಬರ್ರಿ ಇವತ್ತಿನ ಲೋಗನ ಸ್ಟಾರ್ಟ್ ಮಾಡೋಣ. ಕಾರುಣಿವಿ ಸ್ಪೆಷಲ್ ಅಡುಗೆ ನೋಡ್ರಿಪ್ಪ. ಇಲ್ಲಿ ಇದು ಮಾವಿನಹಣ್ಣಿಂದ ಸೀಕರಣೆ ರೀ, ಆಮೇಲೆ ಹೋಳಿಗೆ ರೀ, ಆಮೇಲೆ ನೋಡ್ರಿ ಇಲ್ಲಿ ಕೋಡ್ಬಳಿಗೆ ಟೈಪ್ ಇವು ಇದನ್ನು ಮಾಡ್ಯಾರ ಅಮ್ಮಾರ. ಆಮೇಲೆ ಬ್ಯಾಳೆ ಇವು ಬಜ್ಜಿ ರೀ, ಕಡಲೆಬೇಳೆ ಉದ್ದಿನ ಬೇಳೆ ನೆನೆಗೆ ಹಾಕಿ ಅದನ್ನು ಬೆಳಿಗ್ಗೆದ್ದು ರುಬ್ಬಿ ಅದು ಮಾಡ್ತಾರೆ. ಆಮೇಲೆ ಬದ್ನಿಕಾಯಿ ಪಲ್ಯ, ಆಮೇಲೆ ಕಟ್ನಂಬ್ರ ರೀ. ಅಮ್ಮಾರ ಇವತ್ತು ಹೋಳಿಗೆ ಅದನ್ನೆಲ್ಲ ಮಾಡ್ಯಾರಲ್ರಿ, ಹಿಂಗಾಗಿ ಕೊಟ್ಟು ಕಳಿಸಿದಾರೆ ನಮಗೆ ರೀ. ಇದು ಮೊನ್ನೆ ನಾವು ಇದು ಕೊಟ್ಟಿದ್ದು ಶಿರ್ಕುಂಬ ಅದನ್ನೆಲ್ಲ ರೀ, ಅದು ತಾಟೊಳಗನ ಹಾಕಿ ಕೊಟ್ಟಾರ್ರಿ ಅಮ್ಮ. ಅಮ್ಮಾರ ಕೈ ರುಚಿ ಅಂತ ಭಾಳ ಚಲೋ ಇರ್ತೈತೆ ರೀ. ಹೋಳಿಗೆ ಮಸ್ತ್ ಮಾಡ್ತಾರೆ. ಆಮೇಲೆ ಬದ್ನಿಕಾಯಿ ಪಲ್ಯನೂ ಸೂಪರ್ ರೀ, ಬಜ್ಜಿ ಅಂತೂ ಇನ್ನೂ ಸೂಪರ್ ರೀ. ಇವತ್ತು ಸ್ಪೆಷಲ್ ಏನಪ್ಪ ಅಂದ್ರೆ ಕಟ್ನಂಬ್ರ ಕೊಟ್ಟಾರ್ರಿ. ಇದು ನೋಡ್ರಿ ಕಾರುಣಿವಿ ಸ್ಪೆಷಲ್ ಅಡುಗೆ ರೀ ಇದು. ನೆಕ್ಸ್ಟ್ ಮಾರ್ನಿಂಗ್ ಇವಾಗ ನೋಡ್ರಿ ಬೆಳಿಗ್ಗೆದ್ದೆಲ್ಲ ಗ್ಯಾಸ್ ಕಟ್ಟೆದನ್ನೆಲ್ಲ ಒರೆಸ್ಕೊಂಡು ಕಸ ಹೊಡೆದು ಆಮೇಲೆ ಬಾಂಡೆ ತಿಕ್ಕಿ ಈಗ ನೋಡ್ರಿ ಚಹಾ ಮಾಡೋಕೆ ಇಟ್ಟಿದ್ದಾರೆ. ಚಹಾ ಆತ್ರಿ. ನನಗೂ ತಮ್ಮನಾಗೂ ಸಾನಿ ಆಗ್ರಿ. ಆಮೇಲೆ ದೇವ್ರ ಮುಂದೆ ದೀಪನ ಹಚ್ಚಿದ್ದಾರೆ. ಈಗೇನು ಬೇಕು ತಮ್ಮನ್ನ? ಏನು ಬೇಕೀಗ? ನನಗೆ ಬನ್ ಬೇಕಾ? ಹಿಡ್ಕೊ ಹುಚ್ಚ. ಅವು ಎಷ್ಟು ದಿನ ಆತು ನೋಡಿ ದಾದಿಮ್ಮ ಕೊಟ್ಟು ಕಳಿಸಿ. ಹಬ್ಬಕ್ಕೇನು ಮುಂಚೆ ಕೊಟ್ಟು ಕಳಿಸಿದ್ವು ಅವು ಬನ್ನ. ಅವು ಒಂದೊಂದು ತಿನ್ನೋಕಿನ್ನ ಅರ್ಧ ತಿಂದ್ರೆ ಹೊಡೆ ತುಂಬಾಕತ್ತೈತದ. ಒಂದೊಂದು ಅಂತೂ ಹೋಗವಲ್ಲು ನಮಗಂತ. ನೋಡಿ ಎಷ್ಟು ದೊಡ್ಡ ಅದಾವು ಒಂದೊಂದು ಬನ್, ಹೌದಿಲ್ಲ? ಎಷ್ಟು ದೊಡ್ಡ ಅದಾವ ಅವು. ಹಾಗಾಗಿ ಲಗು ಲಗು ಖರ್ಚು ಆಗೋಲ್ವು ಅವು. ಈಗ ಸಾರು ಮಾಡೋಕೆ ಇಲ್ಲಿ ಬ್ಯಾಳೆನ ಹಾಕೀನಿ ರೀ. ಚಹಾ ಕುಡ್ದು ಇದು ಅದ್ರೊಳಗೆ ಟೊಮೆಟೊ ಎಲ್ಲ ಹಾಕ್ತೀನಿ ರೀ. ಈಗ ನೋಡಿರಿ ರಾತ್ರಿ ಸಬ್ಬಸ್ಗೆ ಪಲ್ಯ ಮಾಡಿದ್ದೆ, ಅದು ಹಂಗೆ ಉಳಿದ್ಬಿಡ್ತು ರೀ. ಯಾರು ಊಟನ ಮಾಡಲಿ, ಹುಡುಗರು ಅಂತೂ ಫಸ್ಟಿಗೆ ಉಣ್ಬಿಟ್ಟಿದ್ದು ರೀ. ಆಮೇಲೆ ನಾನಂತರ ಅಮ್ಮಾರು ಕೊಟ್ರಲ್ರಿ, ಅವನ್ನ ಹೋಳಿಗೆ ಅದನ್ನು ತಿಂದೆ. ಈಗ ಚಹಾ ಕುಡೇನ್ರಿ. ಮಮ್ಮಿ ಏನೀಗ ಸಾರು ಮಾಡಾಕತ್ತೀನಿ? ಬ್ಯಾಳೆ ಸಾರು ಮಾಡಕತ್ತೇನೆ ನೋಡು. ಅವು ಚಲೋ ಹೊತ್ನಾಗ ಕುದ್ಬಿಟ್ಟಿದ್ವು, ಅದಕ್ಕೆ ಮಸ್ತ್ ಒಗ್ಗರಣೆ ಕೊಟ್ಟಾಕಂತ ಮಸಾಕತ್ತಿದ್ದೆ. ಇವು ಜವಾರಿ ತೊಗರಿಬೇಳೆ ಅಲ್ಲ, ಲಘು ಕುದಿಯಂಗ ಇಲ್ವ ಇವ. ಇವು ಫಸ್ಟ್ ಹಂಗೆ ಅವ್ನು ಕುದಿಸ್ಕೋಬೇಕು, ಆಮೇಲೆ ಟೊಮೆಟೊ ಅವನ್ನೆಲ್ಲ ಹಾಕಿದ ಮೇಲೆ ಮತ್ತೊಂದು ಕುದಿಸ್ಕೋಬೇಕು. ಸಾರು ಮಾಡ್ಬೇಕಂತ ಹೇಳಿದ್ರೆ ಬರೋಬ್ಬರಿ 3 ತಾಸು ಆಗ್ಬೇಕು ನೋಡ್ರಿ. ಈಗ ನೋಡ್ರಿ ನಮ್ಮ ಮನೆಯೊಳಗೆ ಬೆಳಿಗ್ಗೆ ಎದ್ದು ಟೇಸ್ಟಿ ಬಜ್ಜಿ ರೀ. ಇವು ಎದ್ರಪ್ಪ ಅಂತ ಹೇಳಿದ್ರೆ ಸೌತೆಕಾಯಿ ಬಜ್ಜಿ ರೀ. ಇವು ಮಸ್ತ್ ಆಗ್ಯಾವ್ರಿ, ಟೇಸ್ಟ್ ಆಗ್ಯಾವ್ರಿ. ಹಾಂ ದಿನ ಅಂದಲ್ಲ ನಾನು ಇವಾಗ ನೋಡಿ ಫ್ರೆಂಡ್ಸ, ಬಜ್ಜಿ ಅಂತೂ ಮಾಡಿದ್ದೀವಿ ನಾವು. ಬಜ್ಜಿ ಎಲ್ಲ ತಿಂದು ಚಹಾ ಕುಡಿದ್ರಿ. ಆಮೇಲೆ ಈಗೇನಪ್ಪ ಅಂತಂದು ಹೇಳಿದ್ರೆ ನಾಷ್ಟಕ್ಕೆ ಏನು ಮಾಡ್ಬೇಕಂತ ಮಾಡೀನಿ ಅಂತ ಹೇಳಿದ್ರೆ ದೋಸೆ ಮಾಡ್ಬೇಕಂತ ಮಾಡೀನಿ ರೀ. ದೋಸೆ ಮಾಡೋದು ಭಾಳ ಸುಲಭ ರೀ. ಏನು ನಾವು ಅಕ್ಕಿ ನೆನೆ ಹಾಕಬೇಕು, ಉದ್ದಿನ ಬೇಳೆ ನೆನೆ ಹಾಕಬೇಕು, ರಾತ್ರಿ ಎಲ್ಲ ಹಗಲಲ್ಲೆಲ್ಲ ನೆನೆ ಇಟ್ಟು ರಾತ್ರಿ ರುಬ್ಬಿ ಮತ್ತು ಬೆಳಗ್ಗೆ ಎದ್ದು ಮಾಡ್ಬೇಕನ್ನಂಗಿಲ್ಲ, ಏನಿಲ್ಲ ರೀ. ಭಾಳ ಸುಲಭವಾಗಿ ಜಲ್ದಿ ಆಗುವಂಥ ಇದೊಂದು ನಾಷ್ಟ ರೀ. ಅದು ಏನು ತೊಗೊಂಡು ಮಾಡತ್ತೀನಪ್ಪ ಅಂತಂದು ಹೇಳಿದ್ರೆ ಇದ್ರಿ ರವೆ ಮತ್ತು ಅವಲಕ್ಕಿ ಇದನ್ನೆಲ್ಲ ತೊಗೊಂಡು ಮಾಡತ್ತೀನಿ ರೀ. ಅದು ಹೆಂಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತ ಮಾಡ್ತೀನಿ ರೀ. ಬರ್ರಿ ದೋಸೆ ಮಾಡೋಕೆ ಸ್ಟಾರ್ಟ್ ಮಾಡೋಣ ರೀ. ಈಗ ನೋಡಿರಿ ನಾನು ಫಸ್ಟ್ ದೋಸೆ ಜೋಡಿ ತಿನ್ನೋಕೆ ಚಟ್ನಿ ಮಾಡ್ಕೊಳಕತ್ತೇನೆ ರೀ. ಇಲ್ಲಿ ಒಂದು ಅರ್ಧ ಬಟ್ಲ ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ, ಕರಿಬೇವು, 1-2 ಹಸಿಮೆಣ್ಸಿನ್ಕಾಯಿ ಹಾಕೀನಿ ರೀ. ಆಮೇಲೆ ಇದಕ್ಕೆ ಜೀರಿಗೆ ಉಪ್ಪು ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊತೀನಿ ರೀ. ಮಮ್ಮಿ ಈಗೇನು ಚಟ್ನಿ ಮಾಡ್ಕೊಂಡಿ? ಚಟ್ನಿ ರೆಡಿ ಆಯ್ತು ನೋಡ್ಸೋಣ. ಈಗ ಏನು ಮಾಡಾಕತ್ತೀನಿ? ಆ್ಯಕ್ಚುಲಿ ನನಗಂತೂ ಗೊತ್ತಾಗಿಲ್ಲ. ದೋಸೆ ಮಾಡಕತ್ತೇನೆ. ದೋಸೆ ಮಾಡಾಕತ್ತಿ? ಹಂಗಂದ್ರೆ ಸ್ಪೆಷಲ್ ಮೊದಲು ಬಜ್ಜಿ, ಆಮೇಲೆ ದೋಸೆ, ಮತ್ತೇನೇನ ಆತಾಳ ಅಥವಾ ಏನೇನಾದರೂ ಮಾಡಿ ಟೇಸ್ಟಿ. ಈಗ ಫಸ್ಟ್ ಚಟ್ನಿ ಅಂತ ರೆಡಿ ಆಗೈತಿ. ತಮ್ಮ ಬಟನ್ ಮಾಡಿ ಮಿಕ್ಸಿ ಆನ್ ಐತೆ ನೋಡಿ. ಮಮ್ಮಿ ಮತ್ತೆ ಮಿಕ್ಸಿ ಹಾಕೊಳಕತ್ತಿ? ಏನೇನದ? ರವೆ ಇದೆ. ಯಾವ ರವೆ? ಉಪ್ಪಿಟ್ಟು ಮಾಡ್ತೇವೆ ನಾವು, ದಪ್ಪನ ರವೆ ಅದಿದೆ. ಆಮೇಲೆ ಅದಕ್ಕೆ 2 ಅವಲಕ್ಕಿ ಹಾಕೋಣ. ಅವಲಕ್ಕಿ? ಸ್ವಲ್ಪ ಅವಲಕ್ಕಿ. ಮತ್ತು ಅದಕ್ಕೆ ಮೊಸರು ಹಾಕೋಣ. ಒಂದು ಸಣ್ಣ ಪ್ಯಾಕೆಟ್ ತರಿಸಿದ್ದೆ ನಾನು, 10 ರೂಪಾಯಿದು. ಈಗ ಅದನ್ನು ಅಷ್ಟು ಹಾಕ್ಕೊತೇನೆ. ಈಗ ಇದನ್ನು ನುಣ್ಣಗೆ ರುಬ್ಕೊಂಡ್ಬಿಡ್ತು ನಾನು ಸಣ್ಣಗೆ. ನೀರು ಹಾಕೋಣ ಸನಿ. ನೀರು ಹಾಕೊಳಕತ್ತೇನು ಮಮ್ಮಿ ಸ್ವಲ್ಪ? ಆಗ ನಾನು ಮೊಸರು ಮತ್ತು ಅವಲಕ್ಕಿ ರವೆ ಅಷ್ಟ ಹಾಕಿದ್ದೆ. ಈಗ ಸ್ವಲ್ಪ ನೀರು ಹಾಕಿ ಅದಕ್ಕೆ ರುಬ್ಕೊಂಡೆ ಇದನ್ನ
ಸ್ವಲ್ಪ ನೀರು ಹಾಕಿ ರುಬ್ಕೊಂಡೆ. ಹ್ಞೂ ಈಗ ಇದ್ರೊಳಗೆ ಏನು ಮಾಡ್ತೀನಿ ಅಂದ್ರೆ ಒಂದು ಸ್ಪೂನ್ ಅಷ್ಟು ಸಕ್ಕರೆ ಹಾಕೊಂಡು. ಸಕ್ಕರೆ ಹಾಕೊಳಕತ್ತೀಯಾ? ಹಾಕು ಹಾಕು. ಒಟ್ಟು ಏನೇನಾದರೂ ಟೇಸ್ಟಿ ಮಾಡಿಕೊಡು ನನಗೆ. ಮತ್ತೆ ರುಬ್ಕೊಂಡು ಮತ್ತೆ ರುಬ್ಕೊಂತಿ? ಭಾಳ ಸಣ್ಣ ಆಗ್ಬೇಕದ. ಈಗ ನೋಡ್ರಿಪ್ಪ ಮಿಕ್ಸಿ ಜಾರ್ ಒಳಗೆ ಹಿಟ್ಟು ಎಲ್ಲ ಚಲೋ ತಂಗ ರುಬ್ಕೊಂಡ್ವಿ. ಮತ್ತು ಈಗ ಇದನ್ನ ಒಂದು ಡಬ್ಬೆ ತಗೊಂತಿ. ಎಷ್ಟು ಚಲೋ ಸ್ಮೆಲ್ ಬರಾಕತ್ತೈತೆ ಮಮ್ಮಿ. ದೋಸೆ ನೆನೆಯಾಕೆ ಇಡ್ತಾರಲ್ಲ? ನೆನೆಯಾಕೆ ಇಡ್ತಾರ. ಇದನ್ನು ನೆನೆಯಾಕೆ ಹಾಕಿಲ್ದಂಗೆ ಮಾಡಕತ್ತೀನಿ. ಮಾಡು ನೀರು ಹಾಕ್ಕೊಂತೇನೆ ಈಗ ಇದ್ರೊಳಗೆ? ಇಲ್ಲಿ ಜಾರ್ ಒಳಗೆ ಸ್ವಲ್ಪ ಹಿಟ್ಟು ಇರ್ತದಲ್ಲ, ಒಟ್ಟು ನೆದ್ನು ಬಿಡೋದಿಲ್ಲ. ಒಟ್ಟು ನೀರಾದ್ರೂ ಹಾಕಿ ತಗೊಂತಿ. ನೋಡ್ರಿ ನೀರು ಹಾಕೊಂಡು ಸ್ವಲ್ಪ ಕೈಯಾಡಿದ್ವಿ ಮಮ್ಮಿ. ಸ್ವಲ್ಪ ಉಪ್ಪು ಹಾಕೊಂತೀನಿ. ರುಚಿ ತಕ್ಕಷ್ಟು. ಡಬ್ರಿ ತಿರ್ಗಾಕತ್ತದ. ಮತ್ತೇನು ಹಾಕೊಂತೀವಿ ಮಮ್ಮಿ ಇದ್ರೊಳಗೆ? ಇಷ್ಟ ಏನ? ಸೋಡಾ ಪುಡಿ ಅಂತ ನಾನು ಇದನ್ನ ಮಾಡಕತ್ತೀನಿ. ಈಗ ಇನ್ನು ನಾನು ಒಂದು ಚಮಚದಷ್ಟು ಏನೋ ಹಾಕೊಳಕತ್ತೀನಿ. ಏನೋ? ಇಷ್ಟ ಇನ್ನು ಹಾಕೊಳಕತ್ತೀನಿ ನಾವು. ಈಗ ಇದನ್ನು ಚಲೋ ಹೊತ್ತಿಗೆ ನಾವು ನೋಡು ಸನಿಯ ಹಿಟ್ಟು ಈ ಹದಕ್ಕೆ ತೊಗೊಂಡಿನಿ ನಾನು. ಭಾಳ ನೀರನ್ನು ಹಾಕಿಲ್ಲ, ಭಾಳ ಗಟ್ಟಿನೂ ತೊಗೊಬಾರ್ದು. ಮೀಡಿಯಮ್ ಸೈಜ್ ಈ ಥರ ಹಿಟ್ಟನ್ನು ನಾವು ಕಲಿಸ್ಕೋಬೇಕು. ಇದನ್ನು ಚಲೋ ಹೊತ್ತಿಗೆ ಈ ಥರ ಕೈ ಆಡ್ಕೊತ ಏನೋ ಮತ್ತು ಉಪ್ಪು ಎಲ್ಲ ಅದು ಹಿಟ್ಟೊಳಗೆ ಮಿಕ್ಸ್ ಆಗ್ಬೇಕಲ್ಲ. ಹಾಗಾಗಿ ಇದನ್ನು ಚಲೋ ಹೊತ್ತಿನಂಗೆ ಈ ಥರ ಚಮಚ ತೊಗೊಂಡು ತಿರುಗಿಸ್ಬೇಕು. ಇದನ್ನು ಒಂದು ಸ್ವಲ್ಪ ಹೊತ್ತು ಈ ಥರ ನೋಡಿ. ಎಷ್ಟು ಮಸ್ತ್ ಆಯ್ತಲ್ಲ ಹಿಟ್ಟು? ಮಸ್ತ್ ಹಾಕ್ಕೊಂಡಿದ್ರು. ಈಗ ಇದನ್ನು ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಬಿಡೋಣ. ಈಗ ತವಿ ಬಿಸಿ ಮಾಡ್ಕೊಳಕ್ಕೆ ಮಿನಿ 5 ನಿಮಿಷ. ಆಯ್ತಾಳೆ ಅಂಕ ತನಕ ಇದು ನೆನೆಸಿರ್ತೈತಿ. ಮಮ್ಮಿ 5 ನಿಮಿಷ ಅಂತೂ ಆತ. ಈಗ ಎಣ್ಣೆ ಹಾಕೊಂಡೆ ತವಾಗ. ಚಾರ್ಜ್ ಇಡುವ ಫೋನ್ ಅದು. ಚಾರ್ಜ್ ಇಡುವ ಈ ಥರ ಪೂರ ಎಣ್ಣೆನ ಫೈನಲಿ ದೋಸೆ. ಈಗ ಭಾಳ ದೊಡ್ಡದೇನು ಮಾಡೋದು ಬೇಡ. ಇದು ಮಾಡಿದ್ರೆ ಸಾಕು. ಈ ಥರ ಸ್ವಲ್ಪ ದಪ್ಪ ಆದ್ರೂ ಪರವಾಗಿಲ್ಲ. ದಪ್ಪನ ಆಗ್ಬೇಕು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಹೌದು, ಆ್ಯಕ್ಚುಲಿ ದಪ್ಪ ಆಗ್ಬೇಕಂದ್ರೆ ಇದು ಇಷ್ಟ ಆಗ್ಬೇಕು. ಒಮ್ಮೆ ತಿರುಗಿ ಸಾಕೊಂತ ಈಗ ಇಲ್ಲಿ ನೋಡಿ ಎಷ್ಟು ಚಲೋ ಇದು ಹೋಲಲ್ಲಿ ಬರತ್ತ ನೋಡಿ. ಅಲ್ಲ ಚಲೋ ಏನವ? ಮಸ್ತ್ ತಮಾಷೆ ತಾವ ಹೆಂಗೆ ಬರಕತ್ತ ನೋಡು ಹೋಲೆಲ್ಲ ಸುತ್ತಲಲ್ಲ. ಆಗೈತೆ ನೋಡಿ ತಿರುಗಿ ಸಾಕು. ಇಲ್ಲ ಇನ್ನೂ ಸ್ವಲ್ಪ ಇದಾಗುತ್ತದೆ. ಇವಾಗ ನೋಡ್ರಿ ಫ್ರೆಂಡ್ಸ, ನಮ್ಮ ದೋಸೆ ಎಷ್ಟು ಮಸ್ತ್ ಬಂದತ್ತಪ್ಪ ಅಂತಂದು ಹೇಳಿದ್ರೆ ಇದನ್ನು ತಿರುಗಿ ಹಾಕೇನ್ರಿ ನಾನು. ಅಂದರೆ 2 ಸೈಡ್ ಚಲೋ ನಂಗೆ ಬೇಯಿಲ್ಲ ಅಂತಂದು ಹೇಳಿ ಭಾಳ ಮಸ್ತ್ ಬಂದತ್ತೆ ನೋಡ್ರಿ ದೋಸೆ. ಎಷ್ಟು ಮಿದು ಆಗ್ಯದ ಗೊತ್ತೇನ್ರಿ ಫ್ರೆಂಡ್ಸ. ಸೇಮ್ ಹಳ್ಳಿಗೆ ಹಿಡ್ದಂಗೆ ಆಗ್ತತ್ರಿ ಈಗ ದೋಸೆ. ನಾವೇನಾದ್ರೂ ಕಡಿ ಅಂದ್ರೆ ಸೇಮ್ ಟು ಸೇಮ್ ಅಷ್ಟು ಮೆತ್ತಗಾಗಿರ್ತದೆ ನೋಡ್ರಿ. ಮಮ್ಮಿ ಈಗ ಇದನ್ನು ತಕ್ಕೊಳಕತ್ತಿ ತಕೊಂಡು ನೋಡಿ ಮಸ್ತ್ ಆಗೈತೆ. ಇಲ್ಲಿದೆ ಈಗ ಮತ್ತೊಂದು ಹಾಕೋಣ. ಆಗ್ಬಿಡ ಅಷ್ಟು ಅಷ್ಟು ಸಾಕಾಗಿಲ್ಲ. ವಾವ್ ಮಮ್ಮಿ, ಫೈನಲಿ ನಮ್ಮ ದೋಸೆ ರೆಡಿ ಆತ. ಮಸ್ತ್ ರೆಡಿ ಆದ ನೋಡೋದಿಲ್ಲ? ಎಷ್ಟು ಸಾಫ್ಟ್ ಆಗ್ಯಾವ ಗೊತ್ತೇ ನೀವು? ಹಂಗೆ ಹಳ್ಳಿಯಾದಂಗೆ ನೋಡಿ. ತಿನ್ನಕತ್ತೇನೆ, ಇನ್ನೂ ತಿನ್ಬೇಕು ಅನಿಸ್ತೈತೆ, ಅಷ್ಟು ಚಲೋ ಆಗ್ಯಾವಲ್ಲ. ತಡಿ ನಾ ತಿಂತೇನೆ ಈಗ. ತಿನ್. ಎಲ್ಲಕ್ಕಿಂತ ಚಲೋ ದೋಸೆ ಇದೇ ಬಂದೈತೆ ನೋಡ್ರಿ. ಎಲ್ಲ ಚಲೋ ಬರ್ತದೆ. ತಡಿ ತಮ್ಮನ್ನ, ನಿನಗೆ ಸಣ್ಣದು ಹಾಕಾಕತ್ತೀನಿ ತಡಿ. ನಿನಗೆ ಸಣ್ಣ ಅಂದ್ರೆ ಭಾಳ ಇಷ್ಟ ಅಲ್ಲ, ಹೌದಿಲ್ಲ? ಸಣ್ಣದು ಬೇಕಾ ದೊಡ್ಡದು ಬೇಕಾ? ಹಾಂ, ಸನಿಯಾ ಹೆಂಗಾಗ್ಯ ದೋಸೆ ಚಟ್ನಿ? ಮಸ್ತ್ ಆಗೈತೆ ಮಮ್ಮಿ. ಮಸ್ತ್ ಆಗ್ಯಾವಲ್ಲ? ಭಾರಿ ಟೇಸ್ಟ್ ಆಗ್ಯಾವ. ಸಡನ್ಲಿ ನಾವೇನಾದ್ರೂ ದೋಸೆ ತಿನ್ಬೇಕಪ್ಪ ಅಂತಂದು ಹೇಳಿದ್ರೆ ಈ ಥರ ಮಾಡ್ಕೊಂಡು ತಿಂದ್ವಿ ಅಂದ್ರೆ ಮಸ್ತ್ ತಕೊ ನೋಡು. ಹಲ್ಲಿರಂಗಿಲ್ಲಲ್ಲ ಮುದುಕಿಯರಿಗೆ ಮುದುಕರಿಗೆ ಅಲ್ಲ ಅಂತಾರೆ ಭಾಳ ಚಲೋ ನುಂಗ್ಬೋದು. ಅಷ್ಟು ಇವಾಗಲ್ಲ ಅವು ಮೆತ್ತಗಾಗ್ಯಾವು, ಭಾಳ ಮಸ್ತ್ ಆಗ್ಯಾವ.
ಹಾಂ ತೆಗಿತೀನಿ ತಡಿವಾ ಆಗಾಗ ಬಂದೈತತ್ ನಿಂದು ತಮ್ಮನ ಚಲೋ ಬಿಡು ತಮ್ಮನ ಸಾನಿಯಾ ಎಲ್ಲರ ದೋಸೆಕಿನ್ನ ತಮ್ಮನ ದೋಸೆನ ಸೂಪರ್ ಆಗೈತೆ ನೋಡಿಲ್ಲ ನಾ ವಿಡಿಯೋ ತಗೊಂಡು ನಿಮ್ಮನ್ನು ಮಾತಾಡ್ಸ್ಕೊಂತ ನಿಂತೆ ನಾನು ನೋಡಿಲ್ಲ ಹೊತ್ತು ಉರ್ಕೊಡ್ಲಿ ಆತ ನಾನ ತಗೊಂತ ನೀನು ಚಲೋ ಮಾಡ್ಕೊಡ್ತೇನೆ ಹಾಂ ಇದು ನಾನ ತಿಂತೀನಿ ಅಂತ ಏ ಮತ್ತು ನನಗೇನು ಗೊತ್ತು ನಾನು ಗ್ಯಾಸ್ ಸಣ್ಣ ಇಟ್ಟಲ್ಲ ನಿಮ್ಮ ಜೋಡಿ ಈಗ ತಗೊಂಡಿದ್ನಂದ್ರ ಇಲ್ಲಿ ಸೈಡ್ ಅಂತ ಚಲೋ ಆಗೈತಿ ಈಗ ಸೈಡ್ ನೋಡಿಲ್ಲಿ ಹಂಗೆ ಹೊತ್ತು ಬಿಡ್ತಾ ಇರ್ತಾ ಮತ್ತೇನು ಮಾಡಲಿ ಅದು ವಿಡಿಯೋ ತೊಗೊಳ ಮಟ್ಟ ಅಂದ್ರೆ ಹಿಂಗೆ ಆಗ್ಬಿಡ್ತ ಮಮ್ಮಿ ಏನೀಗ ದೋಸೆ ರೆಡಿ ಆಯ್ತು ಈಗ ತಮ್ಮನಂದು ರೆಡಿ ಆಯ್ತು ನೋಡುವ ಅದು ಹೆಂಗೆ ಆಗ್ಬಿಡತ್ತೆ ಪಾಪ ತಮ್ಮನ ಬಾ ಬಾ ತಮ್ಮನ ದೋಸೆ ತಿಂದ್ಯಾನ ಮತ್ತೆ ಮಾಡಾಕತ್ತಿ ಈಗ ಅದೇನು ಟ್ವಾಲನ ಓ ಅದೊಂದು ಕೊಂಬೆನ ರಸ ಏನಾರು ಹೋಮ್ವರ್ಕ್ ಅದು ಮಾಡ್ಕೊಂತ ಕುಂದಿರ್ಬೇಕಿಲ್ಲ ಹೌದನ ಟುವಾಲ್ ತೊಗೋಬೇಡ ಟುವಾಲ್ ನಿನ್ನೆ ಒಗದು ಹಾಕಿನಿ ಈಗ ಮಳೆಗಾಲದಾಗ ಟುವಾಲ್ ಮತ್ತೆ ಒಗದು ಹಾಕಿದ್ರೆ ಒಣಗ್ಬೇಕಂದ್ರೆ ಭಾಳ ಕಷ್ಟ ರಾಡಿ ಹಾಕೋ ಟುವಾಲ್ ಹಾಂ ಹಾಂ ಆಡಿ ಇಡ್ತೀಯ ಅದು ಮನೆ ಅದ್ರ ಹಡಗ್ಲಿ ಒಳಗೆ ತೊಗೋದಲ್ಲ ಅದು ಜಾತ್ರೆಯಾಗ ಊರಮ್ಮನ ಹಬ್ಬದಾಗ ಗೊಂಬಿ ಅದಂತ್ರ ಗೊಂಬಿ ಎಷ್ಟು ವರ್ಷ ಆತು ನೋಡೋಣ ತೊಗೊಂಬಂದು ಸಾನಿಯಾ ಇವತ್ತೊಂದು ಸ್ವಲ್ಪ ಬಿಸಿಲು ಬಿದ್ದೈತಿ ಮಗ್ರ ಐತಿ ಇವ್ ಲಗು ಒಣಗಿದಂದ್ರೆ ತೊಗೊಂಬಿಡವ ಮತ್ತು ನಮ್ಮ ನೆನಪ ಹಂಗಿಲ್ಲ ವಿಡಿಯೋ ಮಾಡ್ಕೊತ ಕುಂತ್ವಂದ್ರೆ ಮತ್ತು ಮಳೆ ಬಂತಂದ್ರೆ ಎಲ್ಲ ತೊಯ್ದು ಬಿಡ್ತಾವ ಸಾನಿಯಾ ನಿನಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರ ಅವರು ಹುಬ್ಳಿಯವ್ರಂತ ನಿನ್ನ ಸಂಜೆ ಫೋನ್ ಮಾಡಿದ್ರು ನನಗೊಬ್ರು ಸಬ್ಸ್ಕ್ರೈಬರ್ ಅವರು ಈಗ ಅಮೇರಿಕದಾಗ ಅದಾರಂತ ಅಂದ್ರೆ ಜಾಬ್ ಅವ್ರದ್ದು ಅಲ್ಲೇ ಐತಂತ ಅಲ್ಲಿ ಹೋಗ್ಯಾರಂತ ಅಲ್ಲಿ ನಿಂತ್ರ ನಮ್ಮ ವಿಡಿಯೋ ನೋಡ್ತಾರಂತ ನೋಡೋರು ನಮ್ಗೆ ಎಷ್ಟು ಖುಷಿ ಆಕೈತಿ ಅಲ್ಲ ಅಲ್ಲೆಲ್ಲ ನಮ್ಮ ವಿಡಿಯೋ ನೋಡ್ತಾರಪ್ಪ ಅಂತಂತ ಹೇಳಿದ್ರೆ ನಮ್ಗೆ ಭಾಳ ಖುಷಿ ಆಕತಿ ಮತ್ತು ನಮ್ಗೆ ಎಷ್ಟು ಸಪೋರ್ಟ್ ಮಾಡ್ತಾರಪ್ಪ ಅಂತೇಳಿ ಫೋನ್ ಹಚ್ಚಿಸತೇನೋ ಹೇಳ್ತಾರೆ ರಿಟರ್ನ್ ನಾವು ಅವ್ರಿಗೆ ಫೋನ್ ಹಚ್ಚಿದ್ರೆ ಹೋಗೋದಿಲ್ಲ ಅವರ ನಮಗೆ ಫೋನ್ ಹಚ್ಬೇಕು ಅದು ಯಾವಾಗ ರಾತ್ರಿ 12 ಗಂಟೆ ಹಿಂಗೆ ಹಚ್ತಾರೆ ಅವ್ರು ಫೋನ್ ಹಾಂ ಅವಾಗ ಹಚ್ಚಿದಾಗ ನಿನ್ನ ಮಾತಾಡಿದ್ವಲ್ಲ ನಾವು ಭಾಳ ಖುಷಿ ಆಯ್ತು ಮತ್ತು ನಿಮ್ಮ ಸಾನಿಯಾ ಭಾಳ ಶಾಣ್ಯಾಕದಲ್ರಿ ಈಕಿ ಎಲ್ಲ ಮತ್ತು ನೀನು ಪಿ ಎನ್ ಅದನ್ನು ಬರ್ಸಿದ್ದೆಲ್ಲ ಒಂದು ಸರ ನಾವು ವಿಡಿಯೋ ತೊಗೊಂಡಿದ್ನಲ್ಲ ಅದನ್ನೆಲ್ಲ ನೋಡ್ಯಾರ ಅವ್ರು ಆಕೆ ಭಾಳ ಶಾಣ್ಯಾಕದಲ್ರಿ ಆಕೆ ಸ್ಕೂಲ್ ಚಲೋ ಕಲಿಸ್ರಿ ಆಕೆ ಬಿಡ್ಸಕ್ಕೆ ಹೋಗ್ಬೇಡ್ರಿ ಆಕೆ ಏನಾರು ನೋಡಿದ್ದನ್ನು ಪಟ್ಟನ ಕಲ್ಕೊಂತಾಳ್ರಿ ಆಕೆ ಅಂಥೇಳಿ ಎಷ್ಟು ಹೇಳಿದ್ರು ಗೊತ್ತನ ಮತ್ತು ಅವ್ರು ಏನಾರು ಹುಬ್ಳಿಗೆ ಬಂದಂದ್ರೆ ನೆಕ್ಸ್ಟ್ ಟೈಮ್ ನೀನು ಕರ್ಕೊಂಡು ಹೋಗ್ತಾರಂತ ಅಲ್ಲಿಗೆ ಕಳಿಸ್ಕೊಟ್ಬಿಟ್ರಿಪ್ಪ ಸಾನಿಯಾಗ ನಾವು ಕರ್ಕೊಂಡು ಹೋಗ್ತೀವಿ ಅಂತಂದು ಹೇಳಿದ್ರು ಅವ್ರು ಹೋಗ್ಬಿಡು ಕರ್ಕೊಂಡು ಹೋಗ್ರಿ ಯಾರು ಬೇಡ ಅಂತಾರ ಅಂತ ಹೇಳಿದೆ ನಾನು ನಮ್ಮ ಮನ್ಯಾಗ ಮಕ್ಕಳೆಲ್ಲ ಏನಿಲ್ಲ ರೀ ಸಾನ್ಯಾಗ ಕಳಿಸ್ಕೊಡ್ರಿ ನಾವೇ ಆಕೆಗೆ ಇಲ್ಲೆಲ್ಲ ಶಾಲೆ ಕಲಿಸ್ತೀವಿ ನಾವು ಇದನ್ನು ಮಾಡ್ತೀವಿ ಅಂದ್ರೆ ಆಯ್ತು ತಗೋರಿ ಬಂದಾಗ ಕರ್ಕೊಂಡು ಹೋಗಂತ್ರಿ ಅಂತೇಳಿ ನಾನು ಭಾಳ ಖುಷಿ ಆಗತ್ತಲ್ಲ ಸಾನಿಯಾ ಅಲ್ಲಿಂತ್ರ ಭಾಳ ಖುಷಿ ಆದ ನನಗೆ ಅಂಕರ್ ಹೌದು ಎಷ್ಟು ಖುಷಿ ಆಕತ್ ಗೊತ್ತೇನ ಅಲ್ಲಿಂದ ಅದು ಯಾರಿಗೆ ನಾವು ಇದನ್ನು ಹಾಕಿದ್ನಂತ ನಾನು ಕಮೆಂಟ್ ಒಳಗೆ ನಮ್ಮ ನಂಬರ್ ಅದನ್ನು ಒಂದ್ಸಲ ನೋಡ್ಕೊಂಡು ಅದನ್ನೇನ ತಗೊಂಡು ಇಟ್ಕೊಂಡಿದ್ರ ಅಂತ ಅವ್ರು ಫೋನ್ ಹಚ್ಬೇಕಂತೇಳಿ ಅವ್ರ ಕೆಲಸದೊಳಗೆ ಬಿಜಿ ಇದ್ರಲ್ಲ ಹಚ್ಚಿದ್ದಿಲ್ಲ ಅಂತ ನಿನ್ನೆ ಹಚ್ಚಿದ್ರು ನೋಡೋರು ಭಾಳ ಖುಷಿ ಆಯ್ತು ನನಗೆ ಅವ್ರು ಮಾತಾಡಿದ್ದೆ ಅದೆಲ್ಲ ಕೇಳಿ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ರೀ ನಾನು ಇಷ್ಟ ಆಗಿದ್ರೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ.